ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಏನಿವತ್ತು ಪಾರ್ಲರ್ ಅನ್ನ ಒಂದು ಉದ್ಭವಲಿಂಗೇಶ್ವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರು, ನಮ್ಮ ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಶ್ಯಾಮೇಗೌಡರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದಂಥ ಗೋಪಾಲಣ್ಣವರು, ನಮ್ಮ ರಾಮಾಂಜಿ ಅವರು, ನಮ್ಮ ರಾಜು ಅವರು, ಸತೀಶ್ ಅವರು, ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಸಮಾಜ ಸೇವಕರು, ನಮ್ಮ ಠಾಕೂರ್ ಸಿಂಗ್ ಇವರು, ನಮ್ಮ ನಗರಸಭಾ ಸದಸ್ಯರು, ಇನ್ನು ಹಲವಾರು ಮುಖಂಡರು, ಸೀನಣ್ಣ, ನಮ್ಮ ಸೀನಣ್ಣ ಮಗ, ನಮ್ಮ ಇದು ರವಿ ಎಲ್ಲ ಇಲ್ಲಿ ಆಗಮಿಸಿದ್ದೀರಿ. ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, KMF ಅನ್ನ ಇವತ್ತು ನಾವು ಶ್ಲಾಘಿಸಬೇಕಾಗ್ತದೆ. ಯಾಕೆ ನಾವು ಶ್ಲಾಘಿಸಬೇಕಾಗ್ತದೆ ಅಂತ ಹೇಳಿದ್ರೆ, ವಹಿವಾಟುಗಳನ್ನು ಮಾಡಿ ಹಣ ಕೊಡ್ತಕ್ಕಂಥಕ್ಕೆ ಅದು ಸೀಮಿತ ಮಾಡ್ಕೊಂಡಿಲ್ಲ. ತಮ್ಮ ಏನು ಇದನ್ನ ವಿಸ್ತರಿಸಿದ್ದಾರೆ. ಹಳ್ಳಿಗಾಡುಗಳಲ್ಲಿ ಇವತ್ತು ಪಾರ್ಲರ್ಗಳು ಓಪನ್ ಆಗ್ತಾ ಇದೆ. ಹಳ್ಳಿಗಾಡು ಜನ ಕೂಡ ಎಲ್ಲಾ ಬಗೆಯ ವಿವಿಧ ಸ್ವೀಟ್ಸ್ ಆಗ್ಬೋದು ಅಥವಾ ಖಾರ ಬೂಂದಿ ಆಗ್ಬೋದು, ಇಂಥವು ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡಿ ರೈತಾಪಿ ವರ್ಗವು ಕೂಡ ಅದರ ಒಂದು ಅಭಿರುಚಿಯನ್ನ ತೋರ್ಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ KMF ಅವರು ಇವತ್ತು ಇಷ್ಟೆಲ್ಲ ವಿಸ್ತರಣೆ ಆಗ್ತಾ ಇದೆ, ತಮ್ಮ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳಿದ್ರೆ, ಅದರ ಒಂದು ಕಾರ್ಯವ್ಯಾಪ್ತಿಯನ್ನ ಹೆಚ್ಚಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಇವತ್ತು ನಿರ್ದೇಶಕರು ಅವರು ಏನು ಒಂದು ದಿಟ್ಟ ನಿರ್ಧಾರ ತಗೊಂಡು ಏನು ಒಂದು KMF ನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಯಾವ ಕ್ಷೇತ್ರಗಳಲ್ಲಿ ನಮ್ಮನ್ನ ನಾವು ತೋರಿಸ್ಕೋಬೇಕು ಅಂತ ಹೇಳಿ ಅವರು ಏನು ಒಳ್ಳೆ ಒಂದು ಯೋಚನೆ ಮಾಡಿ ಆ ಯೋಚನೆ ಅನ್ವಯ ಅವ್ರು ತೆಗೆದುಕೊಂಡಂತ ಒಂದು ನಿರ್ಧಾರಗಳು ಇವತ್ತು KMF ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡು ಒಳ್ಳೆ ಮುಂದೆ ಸಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನಾವು ಏನು KMF ನಮ್ಮ ಮೇಲೆ ಭರವಸೆ ಇಟ್ಟು ಇಂಥ ಒಂದು ಪಾರ್ಲರ್ಗಳನ್ನು ಓಪನ್ ಮಾಡ್ತಾ ಇದೆ, ನನ್ನ ಸರಬರಾಜು ಮಾಡುವಂತ ವ್ಯವಸ್ಥೆ ಇರಬೇಕು. ಖಾಸಗಿ ಒಂದು ಹಾಲನ್ನು ಸರಬರಾಜು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಇವತ್ತು ನಂದಿನಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಅಂದ್ರೆ ಅದು ಅದರ ಒಂದು ಇದು ಯಾರಿಗೆ ಸಿಗ್ತದೆ, ಅದರ ಒಂದು ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ರೈತಾಪಿ ವರ್ಗ. ಅದು ಎಷ್ಟು ಎತ್ತರಕ್ಕೆ ಬೆಳೆದ್ರೆ ರೈತಾಪಿ ವರ್ಗ ಅಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಯಾವತ್ತೂ ಕೂಡ ನಂದಿನಿ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್, ಇಡೀ ವಿಶ್ವದಲ್ಲೇ ಒಂದು ಒಳ್ಳೆ ಬ್ರ್ಯಾಂಡ್. ನಮ್ಮ ಇವರು ಹೇಳಿದಾಗೆ ಇವನ್ ನಮ್ಮನ್ನ ಗಡಿ ಕಾಯೋ ಸೈನಿಕರಿಗೆ ಕೂಡ ಅಲ್ಲಿಂದ ಹಿಡಿದು ದೇಶಗಳಿಗೂ ಕೂಡ ಸರಬರಾಜು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ನಂದಿನಿ ಹಾಲನ್ನೇ ಎಲ್ಲರೂ ಕೂಡ ಉಪಯೋಗಿಸ್ಕೊಂಡು ನಮ್ಮ ನಂದಿನಿಯ ಒಂದು ಇದನ್ನ ಒಂದು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ರೈತಾಪಿ ವರ್ಗ ನಾವೆಲ್ಲರೂ ಕೂಡ ಮಾಡ್ಕೊಂತ ಹೇಳಿ ಇದನ್ನ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರಿಗೆ, ನಮ್ಮ ಶ್ಯಾಮೇಗೌಡರಿಗೆ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ಮಾಡಲೇಬೇಕಂತ ಇಲ್ಲಿ ಪಣ ತೊಟ್ಟು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಗೋಪಾಲಣ್ಣ, ರಾಜು, ನಮ್ಮ ರಾಮಾಂಜಿ ಎಲ್ಲರೂ ಕೂಡ ಅವರೇನು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ, ಅವರು ಕೂಡ ಈ ಭಾಗದ ಜನರ ಪರವಾಗಿ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.